ತರ್ಕಾಭಯೇತಂ ವಿಧಿ ಸರ್ವಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ಕರ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ಶ್ರೀಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಆದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೇಷ ಶತ್ರುತ್ಮಕಸ್ಯ ಸಮಸ್ತ ಸಕಲ ಗುಣನಿಧಿ ಸರ್ವದೋಷ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇ ದ್ವೈಪಾಯನೋ ತರ ಆಜುಹಾವ ಪುತ್ರೇ ಯತಯಾ ಮೇದುಃ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಾಗವತದ ಪಂಚಮ ಸ್ಕಂಧದ 10ನೇ ಅಧ್ಯಾಯದಲ್ಲಿ ಇವತ್ತು 9ನೇ ಗದ್ಯ. ಏವಂ ಬಹ್ವಬದ್ಧಮಭಿಭಾಷ್ಯಮಾಣೋ ನರದೇವಮಾನಿನಂ ರಜಸಾ ತಮಸಾನುವಿದ್ಧೇನ ಮದೇನ ತಿರಸ್ಕೃತ ಅಶೇಷ ಭಗವತ್ ಪ್ರಿಯ ನಿಕೇತಂ ಪಂಡಿತಾಭಿಮಾನಿನಂ ಸ ಭಗವಾನ್ ಬ್ರಾಹ್ಮಣೋ ಬ್ರಹ್ಮಭೂತಃ ಸರ್ವಭೂತ ಹೃದಾತ್ಮ ಯೋಗೇಶ್ವರಚರ್ಯಾಯಾಂ ನಾತಿವ್ಯುತ್ಪನ್ನಮತಿಂ ಸ್ಮಯಮಾನ ಇವ ವಿಗತಸ್ಮಯಃ ಇದಂ ಆಹಾ. ಜಡಭರತ ಆ ರಹುಗಣ ರಾಜನ ಪಲ್ಲಕ್ಕಿಯನ್ನ ಹೊತ್ತುಕೊಂಡು ಪುನಃ ಅದೇ ರೀತಿ ಏರುಪೇರಾಗಿ ನಡ್ಕೊಂಡು ಹೋಗ್ತಾ ಇರುವಾಗ ಮತ್ತು ಅವನು ನಿಂದನೆ ಮಾಡಿದ. ಈ ರೀತಿ ಬಹಳ ದುರಭಿಮಾನದಿಂದ ಅಸಂಬದ್ಧವಾಗಿ ಆ ರಾಜ ಮಾತಾಡಿದ. ಬಹು ಅಬದ್ಧಂ ಅಭಿಭಾಷ್ಯಮಾಣ, ಬಹಳ ಅಬದ್ಧವಾಗಿ ಬಹಳಷ್ಟು ನಿಂದನೆ ಮಾಡಿದ. ಯಾಕೆ ಅಂದ್ರೆ ರಜಸಾ ತಮಸಾನುವಿದ್ಧೇನ ಮದೇನ ತಿರಸ್ಕೃತ ಅಶೇಷ ಭಗವತ್ ಪ್ರಿಯ ನಿಕೇತಂ. ಅವನು ರಜೋಗುಣ ಮತ್ತು ತಮೋಗುಣಗಳಿಂದ ಆವೃತನಾಗಿ ಬಿಟ್ಟಿದ್ದ. ಅವನಿಗೆ ಯೋಗೇಶ್ವರರು ಯಾವ ರೀತಿ ಅಭಿಮಾನ ತ್ಯಾಗ ಮಾಡಿ ಹೇಗೆ ನಡ್ಕೊಳ್ತಾರೆ ಅಂತ ಅನ್ನೋದರ ಪರಿಚಯ ಇರಲಿಲ್ಲ ಅವನಿಗೆ. ಹಾಗಾಗಿ
ರಜೋಗುಣ ತಮೋಗುಣಗಳಿಂದ ಆವೃತನಾಗಿರೋದ್ರಿಂದ ಅವನು ಈ ರೀತಿ ಮಾತಾಡಿದ. ಅಹಂಕಾರ ಪಟ್ಟು ತಾನೇ ಬಹಳ ತಿಳ್ಕೊಂಡವನು ಅಂತ ತಿಳ್ಕೊಂಡಿದ್ದ. ಪಂಡಿತಂ ಮನ್ಯಮಾನ, ನಾನು ಬಹಳ ತಿಳ್ಕೊಂಡಿದ್ದೇನೆ ಅನ್ನೋ ಒಂದು ಅಹಂಕಾರ ಇತ್ತು ಅವನಿಗೆ. ಹಾಗಾಗಿ ಈ ಭರತನನ್ನ ತಿರಸ್ಕಾರ ಭಾವನೆಯಿಂದ ನೋಡಿದ. ಈ ಭರತ ಭಗವಂತನಿಗೆ ಅತ್ಯಂತ ಪ್ರಿಯರಾದಂತಹ ಎಲ್ಲ ಮಾನವರಿಗೂ ಕೂಡ ಹಿಂದಿನ ಜನ್ಮದಲ್ಲಿ ಆಶ್ರಯನಾಗಿದ್ದ. ಅಂತಹ ಈ ಭರತನನ್ನ ತಿರಸ್ಕಾರ ಭಾವನೆಯಿಂದ ನೋಡಿದ. ತಾನೇ ಎಲ್ಲ ತಿಳ್ಕೊಂಡವನು ಅಂತ ಅಹಂಕಾರ ಪಟ್ಟ. ಆದರೆ ಈ ಭರತ ಸ್ವಲ್ಪ ವಿಡಿಯೋ ಆಫ್ ಮಾಡಿ ಎಲ್ರು. ಬಿಟ್ಟವನಾಗಿರ್ತಕ್ಕಂಥವನು. ಭಗವಂತನನ್ನೇ ಮನಸ್ಸಿನಲ್ಲಿ ಇಟ್ಟು ಎಲ್ಲಾ ಜೀವಿಗಳಲ್ಲಿಯೂ ಕೂಡ ಸೌಹಾರ್ದ ತುಂಬಿದ ಅಂತಃಕರಣ ಇರ್ತಕ್ಕಂಥವನು ಈ ಭರತ. ಯಾವಾಗಲೂ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಭಗವಂತನ ಚಿಂತನೆಯನ್ನ ನಡೆಸ್ತಾ ಇರ್ತಕ್ಕಂಥವನಾದ್ರಿಂದ ಈ ರಹುಗಣ ರಾಜ ಅಜ್ಞಾನದಿಂದ ಮಾಡಿದ ಈ ಅಪರಾಧವನ್ನ ನೋಡಿಯೂ ಸುಮ್ಮನೆ ಇದ್ದ. ನಗತಾ ಈ ಮುಂದೆ ಹೇಳುವ ಮಾತುಗಳನ್ನ ಹೇಳಿದ್ನಂತೆ. ಅಜ್ಞಾನದಿಂದ ಈ ರಾಜ, ಕ್ಷತ್ರಿಯನಾದಂತಹ ಈ ರಾಜ, ಅವನು ಅಪರಾಧ ಮಾಡಿದಾನೆ. ಅದನ್ನ ಕೇಳಿಸ್ಕೊಂಡು ಈಗ ವಿಗತಸ್ಮಯ ಇದಮಾಹ, ಸ್ವಲ್ಪ ನಗತಾ ಈ ಮುಂದೆ ಹೇಳುವ ಮಾತುಗಳನ್ನ ಹೇಳ್ತಾ ಇದ್ದಾನೆ ಅಂತ. ಇಲ್ಲಿ ಅಶೇಷ ಭಗವತ್ ಪ್ರಿಯ ನಿಕೇತಂ ಪಂಡಿತಾಭಿಮಾನಿನಂ ಅಂತಿದೆ. ಅಶೇಷ ಭಗವತ್ ಪ್ರಿಯ ನಿಕೇತ ಅಂತಂದ್ರೆ ಈ ಭರತ ಅಶೇಷ ಭಗವತ್ ಪ್ರಿಯ ನಿಕೇತ ಹೇಗೆ ಅನ್ನೋದು ಒಂದು ವಿಷಯ. ಅಶೇಷ ಭಗವತ್ ಪ್ರಿಯ ನಿಕೇತ ಅಂತಂದ್ರೆ ಭಗವತ್ ಪ್ರಿಯರಿಗೆ ಅತ್ಯಂತ ಆಶ್ರಯನಾಗಿದ್ದ. ಎಲ್ಲಾ ಭಗವತ್ ಪ್ರಿಯರಿಗೂ ಕೂಡ ಈ ಜಡ ಭರತ ಆಶ್ರಯನಾಗಿದ್ದ ಅಂತ ಅರ್ಥ. ಇದು ಹೇಗೆ? ಇವನೇ ಜಡ ಭರತ ಹುಚ್ಚರಂತೆ ಇದ್ದ. ಹೀಗಿರುವಾಗ ಭಗವತ್ ಪ್ರಿಯರಿಗೆಲ್ಲ ಆಶ್ರಯನಾಗೋದು ಹೇಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ಈ ಒಂದು ಪ್ರಶ್ನೆಯನ್ನ ಮಾಡಿಕೊಂಡು ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಇದಕ್ಕೆ ಬೇರೆ ಬೇರೆ ರೀತಿ ವಿವರಣೆಗಳನ್ನ ಕೊಟ್ಟಿದ್ದಾರೆ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ಭಗವಂತನಿಗೆ ಪ್ರಿಯ ಎಂಬ ಭಗವಂತನಿಗೆ ಪ್ರಿಯ ಅಂತ ಕರೆಸ್ಕೊಂಡಿರ್ತಕ್ಕಂತಹ ಸಂಪೂರ್ಣ ಆಶ್ರಯ ಭರತ, ಅಥವಾ ಎಲ್ಲಾ ಭಗವತ್ ಪ್ರಿಯರಿಗೂ ಆಶ್ರಯ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಸಂಪೂರ್ಣ ಆಶ್ರಯ ಅಂತನ್ನೋದ್ರೆ ಏನರ್ಥ? ಭಗವಂತನಿಗೆ ಪ್ರಿಯ ಅನಿಸಿದ ಸಂಪೂರ್ಣ ಆಶ್ರಯ ಅಂತ. ಅದು ಹಂಗಂದ್ರೆ ಏನು ಅಂತ ಗೊತ್ತಾಗಲ್ಲ. ಆಮೇಲೆ ಭಗವತ್ ಪ್ರಿಯರಿಗೂ ಆಶ್ರಯ ಅಂತ ಇನ್ನೊಂದು ಅರ್ಥ ಮಾಡಿದ್ದಾರೆ. ಇವನೇ ಒಬ್ಬ ದರಿದ್ರ ಬ್ರಾಹ್ಮಣ, ಅವನು ಎಲ್ಲಾ ಭಗವತ್ ಪ್ರಿಯರಿಗೂ ಆಶ್ರಯನಾಗೋದು ಹೇಗೆ ಅನ್ನೋ ಪ್ರಶ್ನೆ ಉಳಿತದೆ. ಅದಕ್ಕೇನು ಉತ್ತರ ಸಿಗೋದಿಲ್ಲ. ಇನ್ನು ವೀರರಾಘವ ವ್ಯಾಖ್ಯಾನದಲ್ಲಿ ಅವರು ಭಗವಂತನಿಗೆ ಪ್ರಿಯವಾದ ಆಶ್ರಯ ಅಂದ್ರೆ ಭಗವದ್ ಭಕ್ತ ಅಂತ ಹೀಗೆ ವಿವರಣೆ ಕೊಟ್ಟಿದ್ದಾರೆ. ಭರತ ಅಂಥ ಭಗವದ್ ಭಕ್ತ ಅಂತ. ಇಂತಹ ಭಗವದ್ ಭಕ್ತನನ್ನ
ಈ ರಹುಗಣ ರಾಜ ತಿರಸ್ಕಾರ ಮಾಡಿದ್ರೆ ಆವಾಗ ಎಲ್ಲಾ ಭಕ್ತರನ್ನು ತಿರಸ್ಕಾರ ಮಾಡಿದಂತೆನೇ ಆಯ್ತು. ಆದ್ದರಿಂದ ತಿರಸ್ಕೃತ ಅಶೇಷ ಭಗವತ್ಪ್ರಿಯ ನಿಕೇತ ಅಂತ ಹೀಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ವೀರರಾಘ ವ್ಯಾಖ್ಯಾನದಲ್ಲಿ. ಇವನು ಅತ್ಯಂತ ಭಗವತ್ಪ್ರಿಯ, ಭಗವಂತನಿಗೆ ಆಶ್ರಯ ಅಂದ್ರೆ ಭಗವದ್ಭಕ್ತ. ಇಂಥ ಭಗವದ್ಭಕ್ತನನ್ನ ತಿರಸ್ಕಾರ ಮಾಡಿದ್ರಿಂದ ಎಲ್ಲಾ ಭಗವದ್ಭಕ್ತರನ್ನು ಕೂಡ ತಿರಸ್ಕಾರ ಮಾಡಿದ ಹಾಗಾಯ್ತು ಅಂತ ಈ ರೀತಿ ವ್ಯಾಖ್ಯಾನ ಮಾಡಿ ತಿರಸ್ಕೃತ ಅಶೇಷ ಭಗವತ್ಪ್ರಿಯ ನಿಕೇತಂ ಅನ್ನೋ ಶಬ್ದಕ್ಕೆ ವಿವರಣೆ ಕೊಟ್ಟಿದ್ದಾರೆ. ಆದ್ರೆ ಭಗವಂತ ಭಕ್ತನಿಗೆ ಆಶ್ರಯ ಹೊರತು ಭಕ್ತ ಭಗವಂತನಿಗೆ ಆಶ್ರಯ ಅಲ್ಲ. ನಿಕೇತ ಅಂದ್ರೆ ಇಲ್ಲಿ ವಾಸಸ್ಥಾನ ಅಂತನ್ನೋದನ್ನ ಮಾತ್ರ ನಾವು ಅರ್ಥ ಇಟ್ಟುಕೊಂಡ್ರು ಕೂಡ ಒಬ್ಬ ಭಕ್ತನನ್ನ ತಿರಸ್ಕಾರ ಮಾಡಿದ್ರೆ ಎಲ್ಲಾ ಭಕ್ತರನ್ನು ತಿರಸ್ಕಾರ ಮಾಡಿದಂತಾಗತ್ತೆ ಅಂತೇನು ವ್ಯಾಖ್ಯಾನ ಮಾಡಿದ್ದಾರಲ್ಲ, ಅದು ಅಷ್ಟು ಸರಿಯಾಗಿ ಕಾಣಿಸೋದಿಲ್ಲ. ಒಬ್ಬ ಬ್ರಾಹ್ಮಣನನ್ನ ಹತ್ಯೆ ಮಾಡಿದ್ರೆ ಎಲ್ಲಾ ಬ್ರಾಹ್ಮಣರನ್ನು ಹತ್ಯೆ ಮಾಡಿದಂತಾಗ್ತದೇನು? ಆದ್ರಿಂದ ಆ ವಿವರಣೆಯು ಕೂಡ ಅಷ್ಟು ಸಮಂಜಸವಾಗಿ ಇಲ್ಲ. ಆದ್ದರಿಂದ ಮಧ್ವಾಚಾರ್ಯರು ಈ ಸಮಯದಲ್ಲಿ ಏನು ವಿವರಣೆ ಕೊಟ್ಟಿದ್ದಾರೆ ಅದನ್ನ ನೋಡಿದ್ರೆ ನಮಗೆ ಸಮಾಧಾನ ಆಗ್ತದೆ. ಮಧ್ವಾಚಾರ್ಯರು ಇಲ್ಲಿ ತಾತ್ಪರ್ಯವನ್ನ ಬರೆದಿದ್ದಾರೆ. ಅಶೇಷ ಭಗವತ್ ಪ್ರಿಯಾಣಾಂ ನಿಕೇತಃ ಸಯೇವ ಭರತೋ ಮಾನುಷಾಪೇಕ್ಷೆಯ ಅಂತ ವಿವರಣೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಗರುಡ ಪುರಾಣದ ಒಂದು ವಾಕ್ಯವನ್ನ ಉದಾಹರಿಸ್ತಾರೆ. ತತ್ಕಾಲ ಸ್ಥಿತ ಭಕ್ತೇಶು ಮಾನುಷೇಷು ವೃಷಭಾತ್ಮಜಃ ವರೋಪಿ ಧಿಕೃತೋ ರಾಜ್ಞಾ ಸುಹೃದಾ ವೈಷ್ಣವೇಶ್ವಪಿ ಇತಿ ಗಾರುಡೆ ಅಂತ. ಎಲ್ಲಾ ಭಗವಂತನ ಭಕ್ತರಿಗೂ ಕೂಡ ಅಂದ್ರೆ ಭಗವತ್ಪ್ರಿಯರಾದ ಎಲ್ಲ ಮಾನವರಿಗೂ ಜಡಭರತ ಹಿಂದೆ ಭರತ ಅವನು ಚಕ್ರವರ್ತಿಯಾಗಿದ್ದಾಗ ಆಶ್ರಯನಾಗಿದ್ದ, ರಾಜನಾಗಿದ್ದ ಅಂತ ಅರ್ಥ. ಭಗವತ್ ಪ್ರಿಯ ನಿಕೇತ ಆಗಿದ್ದ, ಅಶೇಷ ಭಗವತ್ ಪ್ರಿಯ ನಿಕೇತ ಅಂದ್ರೆ ಈಗಲ್ಲ, ಹಿಂದೆ. ಇವನು ಈಗ ಜಡಭರತ, ಹಿಂದೆ ಭರತ ಚಕ್ರವರ್ತಿ ಆಗಿದ್ದಾಗ ಅಶೇಷ ಭಗವತ್ ಪ್ರಿಯ ನಿಕೇತ ಆಗಿದ್ದ. ಎಲ್ಲ ಭಗವದ್ ಭಕ್ತರಿಗೂ ಎಲ್ಲ ಮನುಷ್ಯರಿಗೂ ಅವನು ಆಶ್ರಯನಾಗಿದ್ದ ಅಂತ ಅರ್ಥ. ಇದನ್ನ ನಮಗೆ ಗರುಡ ಪುರಾಣದಲ್ಲಿ ತಿಳಿಸ್ತಾ ಇದ್ದಾರೆ. ತತ್ಕಾಲ ಸ್ಥಿತ ಭಕ್ತೇಶು ಮಾನುಷೇಶು, ಭರತ ಚಕ್ರವರ್ತಿ ಆ ಕಾಲದಲ್ಲಿ, ಅವನ ಕಾಲದಲ್ಲಿ, ಅವನು ರಾಜ್ಯಭಾರ ಮಾಡುವ ಕಾಲದಲ್ಲಿ ಎಲ್ಲಾ ಭಗವತ್ಪ್ರಿಯ ಮನುಷ್ಯರಿಗೂ ಕೂಡ ಅಧಿಪತಿಯಾಗಿದ್ದ. ಅವನೇ ಈಗ ಜಡಭರತನಾಗಿ ಹುಟ್ಟಿದಾಗ ರಹುಗಣ ರಾಜ ತಿರಸ್ಕಾರ ಮಾಡಿದ ಅಂತ. ರಹುಗಣ ರಾಜನಿಗೆ ಒಳ್ಳೆ ಪ್ರೀತಿ ಇತ್ತು, ವಿಷ್ಣು ಭಕ್ತರ ಮೇಲೆ ಒಳ್ಳೆ ಪ್ರೀತಿ ಇತ್ತು. ಸ್ವತಃ ಸುಹೃದಾ ವೈಷ್ಣವೇಶ್ವಪಿ ಅಂತ ಅವನು ವಿಷ್ಣು ಭಕ್ತರಲ್ಲಿ ಅತ್ಯಂತ ಪ್ರೀತಿ ಉಳ್ಳವನೇ ಆಗಿದ್ದ. ಆದರೂ ಅಜ್ಞಾನದಿಂದ ಈಗ ಈ ಜಡಭರತನನ್ನ ತಿರಸ್ಕಾರ ಮಾಡಿದ ಅಂತ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಶೇಷ ತಿರಸ್ಕೃತ ಅಶೇಷ ಭಗವತ್ಪ್ರಿಯ ನಿಕೇತಂ ಅಂತನ್ನೋದಕ್ಕೆ ಜಡಭರತ ಹಿಂದೆ ಭರತ ಚಕ್ರವರ್ತಿ ಆಗಿದ್ದಾಗ ಅವನು ಏನಾಗಿದ್ದ, ಎಲ್ಲ ಭಗವದ್ಭಕ್ತರಾದ ಮನುಷ್ಯರಿಗೆ ಆಶ್ರಯನಾಗಿದ್ದ. ಆ ರೀತಿ ವಿವರಣೆಯನ್ನ ಇಟ್ಟುಕೊಳ್ಬೇಕು. ಅದನ್ನ ಆಚಾರ್ಯ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಏವಂ ಬಹು ಅಬದ್ಧಂ ಅಭಿಭಾಷ್ಯಮಾಣೋ ನರದೇವ ಮಾನಿನಂ ರಜಸಾ ತಮಸಾನುವಿದ್ಧೇನ ಮದೇನ ತಿರಸ್ಕೃತ ಅಶೇಷ ಭಗವತ್ಪ್ರಿಯ ನಿಕೇತಂ ಪಂಡಿತಾಭಿಮಾನಿನಂ ಸ ಭಗವಾನ್ ಬ್ರಾಹ್ಮಣೋ ಬ್ರಹ್ಮಭೂತಃ ಸರ್ವಭೂತ ಸುಹೃದಾತ್ಮ ಯೋಗೇಶ್ವರಚರ್ಯಾಯಾಂ ನಾತಿವ್ಯುತ್ಪನ್ನಮತಿಂ ಸ್ಮಯಮಾನ ಇವ ವಿಗತಸ್ಮಯಃ ಇದಮಾಹ. ಬ್ರಾಹ್ಮಣ ಇಲ್ಲಿ ಎರಡನೇ ವಾಕ್ಯದಲ್ಲಿ
ರಾಜ್ಞಃ ಸುಹೃದೋ ವೈಷ್ಣವೋ ವೈಷ್ಣವೇಶು ಅಪಿ ಹಂಗ ಅದಕ್ಕೆ ಆಮೇಲೆ ಅದು ಎರಡನೇ ಹೆಂಗೆ ಅನ್ವಯ ಮಾಡ್ಕೊಬೇಕು. ತಿಕ್ಕೃತೋ ವರದೋ ಅಪಿನ ಅಲ್ಲಿ ಏನು ಅರ್ಥ ಬರುತ್ತೆ? ಅದು ತಿಕ್ಕೃತೋ ಅರ್ಥ ಆಯ್ತು, ವರೋ ಅಪಿ ಎಂಬುದು ಎಲ್ಲಿ ಇಟ್ಟಬೇಕು? ವರೋಪಿ ಅಂದ್ರೆ ಇವನು ಒಳ್ಳೆಯವನೇ. ಯಾರು? ರಹುಗಣ ರಾಜ ಹಾ, ಒಳ್ಳೆಯವನೇ ಆಗಿದ್ರು ಕೂಡ ಓಕೆ. ಈಗ ಧಿಕೃತಃ ಅಜ್ಞಾನದಿಂದ ಧಿಕ್ಕಾರ ಮಾಡಿದ ಅಂತ. ಓಕೆ. ಸೊ ಈ ಘಟನೆ ಬಂದು, ಈ ಪ್ರಸಂಗ ಬಂದು ಗರುಡ ಪುರಾಣದಲ್ಲಿ ಬರ್ತೀಯವ? ಈ ಭರತ ಚಕ್ರವರ್ತಿಯವರ ಕಥೆ ಬಂದು ಗರುಡ ಪುರಾಣದಲ್ಲಿ ಬರುತ್ತಾ? ಅಲ್ಲಿ ಈ ವಾಕ್ಯ ಬರುತ್ತಾ? ಅಲ್ಲಿ ಇದನ್ನು ಕೂಡಿಸಿ ತುಂಬಾ ತೋರಿಸಿಬಿಡ್ತಾರೆ. ಬೇರೆ ಬೇರೆ ಪುರಾಣಗಳಲ್ಲಿ ಕಥೆಗಳನ್ನ ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಸ್ವಲ್ಪ ಸ್ವಲ್ಪ ಹೇಳಿರ್ತಾರೆ. ಎಲ್ಲ ಪೂರ್ಣ ಕಥೆ ಬಂದಿರೋದಿಲ್ಲ. ಸರಿ. ಒಂದೊಂದು ಸಂದರ್ಭದಲ್ಲಿ ಕೆಲವು ಕೆಲವು ವಿಷಯಗಳನ್ನ ತಗೊಂಡಿರ್ತಾರೆ ಅಷ್ಟೇ. ಸೊ ಅಲ್ಲಿ ಗರುಡ ಪುರಾಣದಲ್ಲಿ ಈ ತರ ಬಂದು ಬರ್ದಾರ, ಈ ಕಾರಣದಿಂದ ಈ ತರ ಒಂದು ಮಾಡಿದ ಎಂಬ ಒಂದು ವಾಕ್ಯ ಬಂದಿದೆ. ಆ ವಾಕ್ಯನ ಇಲ್ಲಿ ಇಟ್ಟುಬೇಕು, ಈ ಶಬ್ದಕ್ಕೆ ಇಟ್ಟುಬೇಕು ಎಂಬುದು ಅಲ್ಲಿ ತಿರಸ್ಕೃತ ಅಶೇಷ ಭಗವತ್ ಪ್ರಿಯ ನಿಕೇತಾಂಬ ಶಬ್ದ ಕೊಟ್ಟು ಅದಕ್ಕೆ ಈ ವಿವರಣೆ ಕೊಟ್ಟಿದ್ದಾರೆ ನಿಮಗೆ ಗರುಡ ಪುರಾಣದಲ್ಲಿ. ಹಂಗ್ ಕೊಟ್ಟಿಲ್ಲ, ಹಂಗ ಮಾಡೋದಿಲ್ಲ. ಅದನ್ನ ಆಚಾರ ಮಾಡಿದ್ದಾರೆ ಮಧ್ವಾಚಾರ್ಯರು. ಇಲ್ಲಿ ಭಾಗವತಕ್ಕೆ ವ್ಯಾಖ್ಯಾನ ಮಾಡುವಾಗ ಆ ಅಶೇಷ ಭಗವತ್ ಪ್ರಿಯ ನಿಕೇತ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅಶೇಷ ಭಗವತ್ ಪ್ರಿಯಾಣಾಂ ನಿಕೇತಃ ಸ ಏವ ಭರತೋ ಮಾನುಷಾಪೇಕ್ಷೆಯ ಅಂತ ಇಷ್ಟು ವಿವರಣೆ ಇಲ್ಲಿ ಕೊಟ್ಟು ಅದಕ್ಕೆ ಗರುಡ ಪುರಾಣದ ಈ ಶ್ಲೋಕವನ್ನ ಕೋಟ್ ಮಾಡಿದ್ದಾರೆ. ಓಕೆ. ಸೊ ಅಲ್ಲಿರೋ ಅರ್ಥನ ಬಂದು ಈ ಶಬ್ದಕ್ಕೆ ಬಂದು ಅನ್ವಯ ಮಾಡಿದ್ದಾರೆ. ಇಲ್ಲಿರೋ ಶಬ್ದಕ್ಕೆ ಆ ಅಭಿಪ್ರಾಯ ಇಟ್ಕೊಳ್ಬೇಕು. ಅದನ್ನ ಗರುಡ ಪುರಾಣ ನಮಗೆ ಅಲ್ಲಿ ಹೇಳಿದೆ. ಆ ಗರುಡ ಪುರಾಣದಲ್ಲಿ ಹೇಳಿರೋ ಪ್ರಕಾರವಾಗಿ ಈ ಭಾಗವತದ ಈ ಒಂದು ವಾಕ್ಯಕ್ಕೆ ಅರ್ಥ ಇಟ್ಟುಕೊಳ್ಬೇಕು ಅಂತ ಮಧ್ವಾಚಾರ್ಯ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಆಯ್ತಾಯ್ತು. ಅವನು ಒಳ್ಳೆಯವನೇ, ರಹುಗಣ ರಾಜ. ಅವನೇನು ದುಷ್ಟ ಏನಲ್ಲ, ವರೋಪಿ. ಮತ್ತೆ ಯಾಕೆ ಹಾಗೆ ಮಾಡಿದ ಅಂತಂದ್ರೆ ಅದಕ್ಕೆ ಯೋಗೇಶ್ವರ ಚರ್ಯಾಯಾಮ್ ನಾತಿ ವ್ಯುತ್ಪನ್ನ ಮತಿಂ ಅಂತ. ಯೋಗೇಶ್ವರರು ಯಾವ ರೀತಿ ನಡ್ಕೊಳ್ತಾರೆ, ಅಭಿಮಾನ ತ್ಯಾಗ ಮಾಡಿ ಹೇಗೆ ನಡ್ಕೊಳ್ತಾರೆ ಅಂತ ಅನ್ನೋದರ ಪರಿಚಯ ಅವನಿಗೆ ಅಷ್ಟೊಂದು ಇರಲಿಲ್ಲ. ಅದಕ್ಕೋಸ್ಕರ ಆ ರೀತಿ ಅಜ್ಞಾನದಿಂದ ಮಾಡಿತ್ತು. ಬ್ರಾಹ್ಮಣ ಉವಾಚ ತ್ವಯೋಜಿತಂ ವ್ಯಕ್ತಮವಿಪ್ರಲಬ್ಧಂ ಭರ್ತುಃ ಸಮೇ ಸ್ಯಾದ್ಯದಿ ವೀರಭಾರಃ ಗಂತುರ್ಯದಿ ಸ್ಯಾದಧಿಗಮ್ಯ ಮಧ್ವಾ ಪೀವೇತಿ ಚಾಸೌ ನ ವಿದಾಂ ಪ್ರವಾದಃ. ಈ ಜಡಭರತ ಬ್ರಾಹ್ಮಣ ಮಾತಾಡ್ತಾ ಇದ್ದಾನೆ. ಇದುವರೆಗೆ ಏನೂ ಮಾತಾಡಿರ್ಲಿಲ್ಲ, ಸುಮ್ಮನೆ ತನ್ನ ಪಾಡಿಗೆ ತಾನು ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಹೋಗ್ತಾ ಇದ್ದ. ಈ ರಾಜ ಇಷ್ಟೆಲ್ಲ ಮಾತಾಡಿದಾಗ ಈಗ ಬ್ರಾಹ್ಮಣ ಮಾತಾಡ್ತಾ ಇದ್ದಾನೆ. ತಮ್ಮ ಅಂತಾನೆ. ಭರ್ತುಹು ತಮ್ಮ, ನೀನೊಬ್ಬನೇ ಬಹಳ ದೂರ ಬಹಳ ಹೊತ್ತು ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಬರ್ತಾ ಇದ್ದಿ ಅಂತ ವ್ಯಂಗ್ಯವಾಗಿ ಹೇಳಿದ್ನಲ್ಲ ಆ ರಹುಗಣ ರಾಜ ಹಿಂದೆ. ಈ ರೀತಿ ನೀನು ವ್ಯಂಗ್ಯವಾಗಿ ಏನು ಹೇಳಿದ್ಯಲ್ಲ, ಅದರ ಅಭಿಪ್ರಾಯ ಏನು? ನಾನು ಪಲ್ಲಕ್ಕಿಯ ಭಾರವನ್ನ ಚೆನ್ನಾಗಿ ಹೊತ್ತುಕೊಂಡು ಹೋಗ್ತಾ ಇಲ್ಲ ಅಂತ ಅರ್ಥ ತಾನೆ?
ನಾನು ಸರಿಯಾಗಿ ಪಲ್ಲಕ್ಕಿಯ ಭಾರವನ್ನ ನಾನು ಹೊರ್ತಾ ಇಲ್ಲ ಅನ್ನೋ ಅಭಿಪ್ರಾಯದಿಂದ ನೀನು ಬಹಳ ದೂರ ಒಬ್ಬನೇ ಬಹಳ ಹೊತ್ತು ಪಲ್ಲಕ್ಕಿ ಹೊತ್ಕೊಂಡು ಬರ್ತಾ ಇದ್ದಿ ಅಂತನ್ನೋ ರೀತಿ ವ್ಯಂಗ್ಯವಾಗಿ ಮಾತಾಡಿದ್ದವನು ಅದನ್ನ ಹೇಳ್ತಾ ಇದ್ದಾನೆ. ತ್ವಯೋಜಿತಂ ವ್ಯಕ್ತಂ. ಹಿಂದೆ ಈ ರಘುಗಣ ರಾಜ ಹೇಳಿದ್ದ, ಬಹಳ ಹೊತ್ತು ನೀನು ಒಬ್ಬನೇ, ಪಾಪ ಶ್ರಮ ಆಗಿದೆ, ಒಬ್ಬನೇ ಬಹಳ ಹೊತ್ತು ಪ್ರಾತಃ ವ್ಯಕ್ತಂ ಉರುಪರಿಶ್ರಾಂತೋ ದೀರ್ಘಮಧ್ವಾನಂ ಏಕಏವ ಊಹಿತವಾನ್ ಅಂತ. ಒಬ್ಬನೇ ಬಹಳ ದೂರ ಬಹಳ ಪಲ್ಲಕ್ಕಿ ಬಹಳ ದೂರ ಹೊತ್ಕೊಂಡು ಬಂದಿದ್ದಿ ಒಬ್ಬನೇ ಅಂತ ತಮ್ಮ ಅಂತಲ್ಲಿ ಹೇಳಿದ್ದ. ಭ್ರಾತಃ ವ್ಯಕ್ತಂ ಉರುಪರಿಶ್ರಾಂತೋ ದೀರ್ಘಮಧ್ವಾನಂ ಏಕಏವ ಊಹಿತವಾನ್ ಅಂತ. ಅದರ ಅಭಿಪ್ರಾಯ ಏನು? ನಾನು ಪಲ್ಲಕ್ಕಿ ಭಾರ ಹೊತ್ತುಕೊಂಡು ಬಂದಿಲ್ಲ ಅಂತ ತಾನೆ. ಯದಿ ವೀರ ನೀನು ಹೇಳಿದ್ದು ಸರಿಯಾಗೇ ಇದೆ, ಹೌದು, ನಾನು ಪಲ್ಲಕ್ಕಿ ಭಾರವನ್ನು ಹೊತ್ತುಕೊಂಡವನು ನಾನಲ್ಲ. ಭಾರವನ್ನು ಹೊತ್ಕೊಂಡವನು ನಾನಾಗಿದ್ರೆ ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರೋನು ಕೂಡ ನಾನೇ ಆಗಿದ್ರೆ ಆವಾಗ ನೀನು ಹೇಳಿದ್ದು ಸರಿಯಲ್ಲ ಅಂತ ಆಗ್ತಿತ್ತು. ವಸ್ತುತಃ ಭಾರವನ್ನ ಹೊತ್ತುಕೊಂಡವನು ಸ್ವತಂತ್ರವಾಗಿ ಆ ಭಗವಂತನೇ, ಸ್ವತಂತ್ರನಾದ ಆ ಭಗವಂತ ಅವನೇ ದಾರಿಯನ್ನ ನಡೀತಾ ಇರ್ತಕ್ಕಂಥವನು, ನಾನಲ್ಲ. ನಾನು ಅಸ್ವತಂತ್ರ. ಅವನೇ ನಿಜವಾಗ್ಲೂ ಸ್ವತಂತ್ರವಾಗಿ ಭಾರವನ್ನು ಹೊತ್ತುಕೊಂಡಿರ್ತಕ್ಕಂಥವನು. ಹಾಗಾಗಿ ನೀನು ಹೇಳಿದ್ದು ಸರಿಯೇ, ನಾನು ಭಾರವನ್ನು ಹೊತ್ತುಕೊಂಡು ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಇನ್ನೊಂದು ಮಾತು ಹೇಳಿದ್ದ ಅವನು, ನಾತಿ ಪೀವ ನಾತಿ ಸಂಹನನಾಂಗೋ ಜರಸಾಚ ಉಪದ್ರುತೋ ಭವಾನ್ ಸಖೇ ನೋ ಏವ ಪರಯೇತೆ ಸಂಘಟ್ಟಿನಃ ಅಂತ. 6ನೇ ಗದ್ಯದಲ್ಲಿ ಇದೆಲ್ಲ ರಘುಗಣ ರಾಜ ವ್ಯಂಗ್ಯವಾಗಿ ಮಾತಾಡಿದ್ದು. ಅದಕ್ಕೇನರ್ಥ? ನಾನು ದಡೋತಿ, ನಾನು ಬಹಳ ಗಟ್ಟಿಮುಟ್ಟಾಗಿರ್ತಕ್ಕಂಥವನು, ಹಾಗೆ ಹೀಗೆ ಅಂತಾನೆ ಅರ್ಥ. ಅದಕ್ಕೆ ಅದು ಸರಿಯಲ್ಲ ಅಂತಾನೆ. ಅದು ಮಾತ್ರ ಸರಿಯಲ್ಲ ನೀನು ಹೇಳಿದ್ದು. ಯಾಕೆಂದ್ರೆ ನಾನು ದೊಡ್ಡೋತಿ ಆಸಾಮಿ ಏನಲ್ಲ. ನನ್ನ ಶರೀರ ಅದು ದಪ್ಪ ಇರಬಹುದು, ಆದ್ರೆ ನಾನಲ್ಲ ಅಂತಾನೆ. ಪೀವಾ ಇತಿ ಚಾಸೌ ನ ವಿದಾಂ ಪ್ರವಾದ. ಇದು ಮಾತ್ರ ಸರಿಯಾದದ್ದಲ್ಲ. ನಾನು ದಷ್ಟಪುಷ್ಟನಾಗಿದ್ದೇನೆ, ದಡೋತಿಯಾಗಿದ್ದೇನೆ ಅಂತ ನೀನು ಹೇಳಿದಲ್ಲ, ಅದು ಮಾತ್ರ ಸರಿಯಲ್ಲ. ಯಾಕೆ ಅಂದ್ರೆ ನಾನು ದಷ್ಟಪುಷ್ಟವಾಗಿ ದಡೋತಿಯಾಗಿ ಇಲ್ಲ. ನನ್ನ ಶರೀರ ಆ ರೀತಿ ಇರ್ಬೋದಷ್ಟೆ, ನಾನಲ್ಲ ಅಂತ. ತ್ವಯೋಜಿತಂ ವ್ಯಕ್ತಮವಿಪ್ರಲಬ್ಧಂ ಭರ್ತುಸ್ಸಮೇ ಸ್ಯಾದ್ ಯದಿ ವೀರಭಾರಃ. ಇಲ್ಲಿಯೂ ಕೂಡ ಬೇರೆ ವ್ಯಾಖ್ಯಾನಕಾರರು ಭಾರವನ್ನ ಹೊತ್ತಿರೋದು ದೇಹ, ಆ ದೇಹ ನಾನಲ್ಲ, ಆದ್ರಿಂದ ನಾನು ಭಾರವನ್ನ ಹೊರ್ತಾ ಇಲ್ಲ ಅಂತನ್ನೋದು ಜಡಭರತನ ವಾದ. ಆದರೆ ದೇಹ ನಾನಲ್ಲ ನಿಜ, ಆದ್ರೂ ನಾನು ದೇಹದಿಂದ ಭಾರವನ್ನ ಹೊರ್ತಾ ಇದ್ದೇನೆ ಅನ್ನೋ ಅನುಭವ ಇದೆ. ಅದನ್ನ ಅಪಲಾಪ ಮಾಡೋದು ಸರಿಯಲ್ಲ. ಆದ್ರಿಂದ ಇಲ್ಲಿಯೂ ಕೂಡ ಗರುಡ ಪುರಾಣದ ವಾಕ್ಯವನ್ನ ಮಧ್ವಾಚಾರ್ಯರು ಉದಾಹರಿಸ್ತಾ ಇದ್ದಾರೆ. ಅದನ್ನ ನಾವು ಇಟ್ಕೊಳ್ಬೇಕು. ಭರಣಾಧಿಕೃದ್ಧರಿರಿತಿ ಚಿಂತಯನ್ ನೃಪಮಬ್ರವೀ ಇತಿ ಚ. ಇತಿ ಚ ಅಂತಂದ್ರೆ ಅದೇ ಗರುಡ ಪುರಾಣ ಈ ರೀತಿನೂ ಹೇಳಿದೆ. ಭರಣಾಧಿಕೃದ್ಧರಿಹಿ ಇತಿ ಚಿಂತಯನ್ ನೃಪಂ ಅಬ್ರವೀ. ಭಾರ ಹೊರೋನು ಮತ್ತು ಈ ದಾರಿಯನ್ನು ನಡೆಯೋನು, ಇವುಗಳಿಗೆಲ್ಲ ಭಗವಂತನೇ ಸ್ವತಂತ್ರ ಕರ್ತ, ನಾನಲ್ಲ ಅನ್ನೋ ಭಾವನೆಯಿಂದ ಜಡಭರತ ಈ ರಾಜನಿಗೆ ನಾನು ಭಾರ ಹೊರ್ತಾ ಇಲ್ಲ, ನಾನು ದಡೋತಿ ಆಸಾಮಿ ಅಲ್ಲ ಅಂತ ಹಿಂಗೆಲ್ಲ ಹೇಳಿದ್ದು ಅಂತ ಹೇಳಿದ್ದಾರೆ. ಅದನ್ನ ಸೇರಿಸ್ಕೊಳ್ಬೇಕಿದೆ.
ತಮವಿಪ್ರಲಬ್ಧಂ ಭರ್ತುಃ ಸಮೇ ಸ್ಯಾದ್ಯದಿ ವೀರಭಾರಃ ಗಂತುರ್ಯದಿ ಸ್ಯಾದಧಿಗಮ್ಯ ಮಧ್ವಾ ಪೀವೇತಿ ಚಾಸೌ ನ ವಿದಾಂ ಪ್ರವಾದಃ. ಆಚಾರ್ಯ ಇಲ್ಲಿ ಬಂದು ಅವನು ನಾನು ದಡ್ಡಪುಟ್ಟನಾಗಿ ಇಲ್ಲ ಅದೆಲ್ಲ ಅದು ಎಂದು ಏನದು ಪೀವೇತಿ ಅದು ಆ ಪದ ಹೇಳುತ್ತೆ ಅದು. ಹೌದು, ಪೀವೇತಿ ಚಾಸೌ ನ ವಿದಾಂ ಪ್ರವಾದಃ. ಸೊ ಪೀವ ಅಂದ್ರೆ ದಡ್ಡ ಹೇಳ್ತಾ ಇರೋದು ಅದು ಅದೇ ಅದೇ. ಸೊ ಪೀವ ಅಂದ್ರೆ ದಡ್ಡ ಪುಟ್ಟ ಇರುವುದನ್ನು ಪೀವಾನ. ಹೌದು, ಪೀವ ಅಂದ್ರೆ ದಷ್ಟಪುಷ್ಟವಾಗಿರೋದು. ಓಕೆ ಓಕೆ ಓಕೆ. ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ ಕ್ಷುತ್ರುಡ್ಭಯಂ ಕಲಿರಿಚ್ಛಾ ಜರಾ ಚ ನಿದ್ರಾರತಿರ್ಮನ್ಯುರಹಂ ಮದಶ್ಚ ದೇಹೇನ ಜಾತಸ್ಯ ಹಿಮೇನ ಸಂತಿ. ಜಡಭರತ ಬ್ರಾಹ್ಮಣ ತನ್ನ ಮಾತನ್ನ ಮುಂದುವರಿಸ್ತಾ ಇದ್ದಾನೆ. ಸ್ಥೌಲ್ಯಂ ಕಾರ್ಶ್ಯಂ ಅಂದ್ರೆ ಈ ಶರೀರ ದಪ್ಪವಾಗಿರೋದು ಅಥವಾ ತಳ್ಳವಾಗಿರೋದು, ದೈಹಿಕ ಮಾನಸಿಕ ರೋಗಗಳು, ಹಸಿವೆ, ಬಾಯಾರಿಕೆ, ಭಯ, ಜಗಳ, ಇಚ್ಛೆ, ಮುಪ್ಪು, ನಿದ್ರೆ, ದುಃಖ, ಆಮೇಲೆ ಕೋಪ, ಅಹಂಕಾರ, ಮದ, ಇದೆಲ್ಲ ಯಾರಿಗೆ ಅಂದ್ರೆ ಯಾರಿಗೆ ದೇಹಾಭಿಮಾನ ಇದೆಯೋ ಅವರಿಗೆ. ನನಗಲ್ಲ ಅಂತಾನೆ. ನಮೇ ಸಂತಿ, ಇದೆಲ್ಲ ನನಗಿಲ್ಲ. ಇದೆಲ್ಲ ದೇಹೇನ ಜಾತಸ್ಯ ಅಂದ್ರೆ ಯಾರಿಗೆ ದೇಹಾಭಿಮಾನ ಇದೆಯೋ ಅವರಿಗೆ ಹೊರತು ನನಗಲ್ಲ ಇವೆಲ್ಲ. ದಪ್ಪಾಗಿರೋದು, ತೆಳ್ಳಗಾಗಿರೋದು, ಆದಿವ್ಯಾಧಿಗಳು ಅಂದ್ರೆ ದೈಹಿಕ ಮಾನಸಿಕ ರೋಗಗಳು ಅಂತ ಅರ್ಥ. ಹಸಿವೆ, ಬಾಯಾರಿಕೆ, ಶುತ್ರ ತೃಡ್, ಭಯಂ ಭಯ, ಕಲಿಹಿ, ಇಚ್ಛಾ, ಜರಾಚ, ಕಲಿ ಅಂದ್ರೆ ಕಲಹ ಅಂತ ಅರ್ಥ, ಜಗಳ, ಇಚ್ಛೆ, ಜರ ಅಂದ್ರೆ ಮುಪ್ಪು, ನಿದ್ರಾ, ಅರತಿಹಿ, ಮನ್ಯು, ಅರತಿ ಅಂದ್ರೆ ದುಃಖ, ಮನ್ಯು ಅಂದ್ರೆ ಕೋಪ, ಅಹಂ ಅಹಂಕಾರ, ಮದ, ಇದೆಲ್ಲ ದೇಹೇನ ಜಾತಸ್ಯ ನಮೇ ಸಂತಿ, ದೇಹಾಭಿಮಾನ ಇರೋರಿಗೆ ಮಾತ್ರ ಅದೆಲ್ಲ ಹೊರತು ನನಗಲ್ಲ ಅಂತ ಈ ರೀತಿ ಭರತ ಹೇಳ್ತಾ ಇದ್ದಾನೆ. ಇಲ್ಲಿಯೂ ಕೂಡ ದೇಹೇನ ಜಾತಸ್ಯ ಅಂತಿದೆ. ದೇಹೇನ ಜಾತಸ್ಯ ಅಂತಂದ್ರೆ ದೇಹಾಭಿಮಾನದಿಂದ ಹುಟ್ಟಿದವನಿಗೆ ದೇಹದ ಈ ಸ್ಥೌಲ್ಯ, ಕಾರ್ಶ ಮೊದಲಾದವುಗಳಿರ್ತದೆ. ನನಗೆ ದೇಹಾಭಿಮಾನ ಇಲ್ಲ, ಆದ್ರಿಂದ ನನಗೆ ಈ ಸ್ಥೌಲ್ಯ, ಭಯ, ದುಃಖ ಮೊದಲಾದವುಗಳು ಯಾವುದು ಇಲ್ಲ ಅಂತ ಹಿಂಗೆ ಜಡಭರ್ತ ಹೇಳ್ತಾ ಇದ್ದಾನೆ. ದೇಹೇನ ಜಾತಸ್ಯ ಅಂತನ್ನೋ ಶಬ್ದಕ್ಕೆ ದೇಹಾಭಿಮಾನ ಉಳ್ಳವನು ಅಂತ ಅರ್ಥ ಮಾಡ್ಕೊಳ್ಬೇಕು. ಎಲ್ಲರೂ ಕೂಡ ದೇಹದಿಂದಲೇ ಹುಟ್ಟೋದು. ದೇಹಾಭಿಮಾನ ಅಂತನ್ನೋದು ಇಟ್ಟುಕೊಳ್ಳೋ, ಯಾರಿಗೆ ದೇಹಾಭಿಮಾನ ಇರೋದಿಲ್ವೋ ಅವರಿಗೆ ಇದ್ಯಾವುದು ಇರೋದಿಲ್ಲ ಅಂತ ಹಂಗರ್ಥ. ಇದನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ಇಲ್ಲೂ ಬರಿತಾ ಇದ್ದಾರೆ. ದೇಹೇನ ಜಾತಸ್ಯ ದೇಹಾಭಿಮಾನಿನಃ ಅಂತ ಅರ್ಥ ಬರೆದಿದ್ದಾರೆ. ದೇಹಾಭಿಮಾನಿ ದೇಹ ಜಾತೋ ವಿದೇಹೋ ಮಾನವರ್ಜಿತ ಇತಿ ಚ ಅಂತ ಗರುಡ ಪುರಾಣದಲ್ಲಿ ಈ ವಾಕ್ಯನೂ ಇದೆ. ದೇಹಾಭಿಮಾನಿ ದೇಹಮಾನಿ ದೇಹ ಜಾತೋ ವಿದೇಹೋ ಮಾನವರ್ಜಿತ ಇತಿ ಚ ಅಂತ. ದೇಹಮಾನಿ, ದೇಹ ಜಾತ, ವಿದೇಹ ಇದಕ್ಕೆಲ್ಲ ದೇಹಾಭಿಮಾನ ರಹಿತ ಅಂತ ಅರ್ಥ. ಈ ಎಲ್ಲ ಶಬ್ದಗಳಿಗೆ ದೇಹಮಾನಿ ಅನ್ನೋ ಶಬ್ದ, ದೇಹಜಾತ ಅನ್ನೋದು, ವಿದೇಹ ಅನ್ನೋದು, ಈ ಶಬ್ದಗಳಿಗೆಲ್ಲ ದೇಹಾಭಿಮಾನ ರಹಿತ ಅಂತ ಅರ್ಥ ಅಂತ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ.
ಹಾಗಾಗಿ ಪ್ರಕೃತಿಯಲ್ಲಿ ಬಂದಂತಹ ದೇಹ ಜಾತಸ್ಯ ದೇಹೇನ ಜಾತಸ್ಯ ನಮೇ ನಮೇ ಸಂತಿ ಅನ್ನೋದಕ್ಕೆ ದೇಹಾಭಿಮಾನವುಳ್ಳವರಿಗೆ ಅದೆಲ್ಲ ಹೊರತು ನನಗಲ್ಲ ಅಂತ ಹೇಳ್ತಾ ಇದ್ದಾನೆ. ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯ ಆಧಯಶ್ಚ ಕ್ಷುತ್ರುಡ್ಭಯಂ ಕಲಿರಿಚ್ಛಾ ಜರಾ ಚ ನಿದ್ರಾರತಿರ್ಮನ್ಯುರಹಂ ಮದಶ್ಚ ದೇಹೇನ ಜಾತಸ್ಯ ಹಿಮೇನ ಸಂತಿ ಜೀವನ್ಮೃತತ್ವಂ ನಿಯಮೇನ ರಾಜನ್ ಆದ್ಯಂತವದ್ಯದ್ವಿಕೃತಸ್ಯ ದೃಷ್ಟಂ ಸ್ವಸ್ವಾಮಿ ಭಾವೋ ಧ್ರುವಯೇಶ್ಚ ಯತ್ರ ತರ್ಹ್ಯಚ್ಯುತೆ ಸಾವಿತಿ ಕೃತ್ಯ ಯೋಗಃ. ಮತ್ತೆ ಆ ರಾಜ ಇನ್ನೊಂದು ಮಾತು ಹೇಳಿದ್ದ, ನೀನು ಜೀವನ್ಮೃತ ಅಂತ. ನೀನು ಬದುಕಿದ್ದು ಕೂಡ ಸತ್ತಿರುವವನಂತೆ ಅನ್ನೋ ಮಾತನ್ನ ಕಿಮರೆ ತ್ವಂ ಜೀವನ್ಮೃತೋ ಮಾಂ ಕದರ್ಥೀಕೃತ್ಯ ಭರ್ತೃಶಾಸನಮತಿ ಚರಸಿ ಪ್ರಮತ್ತಸ್ಯ ತೇ ಕರೋಮಿ ಚಿಕಿತ್ಸಾಂ ದಂಡಪಾಣಿರಿವ ಜನತಾಯಾಹ ಯಥಾ ಪ್ರಕೃತಿಂ ತ್ವಾಂ ಭಜಿಷ್ಯಸಿ ಇತಿ ಅಂತ 8ನೇ ಗದ್ಯದಲ್ಲಿ ಕಿಮರೆ ತ್ವಂ ಜೀವನ್ಮೃತೋ ಅಂತ ಹೇಳಿದ್ದ. ಅದಕ್ಕೆ ಉತ್ತರವಾಗಿ ಈಗ ಭರತ ಮಾತಾಡ್ತಾ ಇದ್ದಾನೆ. ರಾಜ, ನಾನು ಬದುಕಿದ್ದು ಸತ್ತಿರುವವನು ಅಂತ ಹೇಳ್ತಾ ಇದ್ದಿ, ಜೀವನ್ಮೃತ ಅಂತ. ಆದ್ರೆ ಬದುಕು ಸಾವು ನನಗಿಲ್ಲ. ನನಗೆ ಅಂದ್ರೆ ಈ ಚೇತನಕ್ಕಲ್ಲ ಅದು. ಬದುಕೋದು ಸಾಯೋದು ಇದೆಲ್ಲ ಚೇತನಕ್ಕಲ್ಲ. ನನ್ನ ಈ ಶರೀರಕ್ಕೆ ಪ್ರಾಣ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಬದುಕು. ಈ ಶರೀರಕ್ಕೆ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ದುಃಖ ಬಂದ್ರೆ ಅದೇ ಸಾವು. ಆದ್ರೆ ಇದು ಜೀವಂತವಾಗಿ ಇರುವಂತಹ ಎಲ್ಲಾ ಶರೀರಕ್ಕೂ ಸಮಾನ. ನನ್ನ ಶರೀರಕ್ಕೆ ಮಾತ್ರ ಏನು ವಿಶೇಷವಾಗಿ ಹೇಳ್ತಾ ಇದ್ದಿ ನೀನು ಅಂತಾನೆ. ಜೀವನ್ಮೃತ ನೀನು ಅಂತ ನನಗೆ ಹೇಳ್ತಾ ಇದ್ದೀಯಲ್ಲ, ಬದುಕಿದ್ದು ಸತ್ತವನಂತೆ ಅಂತ. ಈ ಬದುಕು ಸಾವು ಅಂತ ಅನ್ನೋದು ಎಲ್ಲಾ ಶರೀರಕ್ಕೂ ಸಮಾನ. ಜೀವಂತವಾಗಿರುವ ಎಲ್ಲಾ ಶರೀರಕ್ಕೂ ಕೂಡ ಇದು ಸಮಾನವಾಗಿದೆ. ನನ್ನ ಶರೀರಕ್ಕೆ ಮಾತ್ರ ಏನು ವಿಶೇಷವಾಗಿ ಹೇಳ್ತಾ ಇದ್ದಿ ನೀನು? ಜೀವನ್ಮೃತತ್ವಂ ನಿಯಮೇನ ರಾಜನ್ ಆದ್ಯಂತವದ್ಯದ್ ವಿಕೃತಸ್ಯ ದೃಷ್ಟಂ. ಮತ್ತೆ ಇನ್ನೊಂದು ಮಾತನ್ನ ಹೇಳಿದ್ದ ಹಿಂದೆ ರಾಜ, ಭರ್ತೃಶಾಸನಂ ಕದರ್ಥೀಕೃತ್ಯ ಅತಿಚರಸಿ ಅಂತ. ರಾಜಾಜ್ಞೆಯನ್ನ ನೀನು ಉಲ್ಲಂಘನೆ ಮಾಡ್ತಾ ಇದ್ದಿ ಯಾಕೆ ಅಂತ ಕೇಳಿದ್ನಲ್ಲ. ಹೌದು, ಯಾರು ರಾಜ? ಆಜ್ಞೆ ಮಾಡುವ ರಾಜ ಅಂದ್ರೆ ಯಾರು? ನೀನಲ್ಲ. ರಾಜಾಜ್ಞೆಯನ್ನ ನಾನು ಉಲ್ಲಂಘನೆ ಮಾಡಿದ್ದೇನೆ ಅಂತ ಆಕ್ಷೇಪ ಮಾಡ್ತಾ ಇದ್ದೀಯಲ್ಲ, ಆಜ್ಞೆ ಮಾಡುವ ರಾಜ ಯಾರು? ನೀನಲ್ಲ. ಮುಖ್ಯವಾಗಿ ಆಜ್ಞೆಯನ್ನ ಮಾಡಬೇಕಾದವನು ಮಾಡುವವನು ಸರ್ವೇಶ್ವರನಾದ ಭಗವಂತ ನಾರಾಯಣ. ಅವನಿಗೆ ಅಧೀನರಾಗಿ ಆಜ್ಞೆ ಮಾಡ್ತಕ್ಕಂಥವ್ರು ದೇವತೆಗಳು. ಆದ್ರಿಂದ ನಿನ್ನಂತಹ ರಾಜರಲ್ಲಿ ನಮ್ಮ ಮೇಲೆ ಆಜ್ಞೆ ಮಾಡುವ ಯೋಗ್ಯತೆ ಇಲ್ಲ. ಎಲ್ಲರಿಗೂ ಆಜ್ಞೆಯನ್ನ ಮಾಡ್ತಕ್ಕಂಥವನು ಸ್ವತಂತ್ರವಾಗಿ ಭಗವಂತ. ಅವನು ನಾರಾಯಣ, ಅವನೇ ಎಲ್ರಿಗೂ ಆಜ್ಞೆ ಮಾಡೋನು, ನೀನಲ್ಲ. ಭಗವಂತ ಬಿಟ್ರೆ ಆ ಭಗವಂತನ ಅಧೀನವಾಗಿ ದೇವತೆಗಳು ಆಜ್ಞೆ ಮಾಡ್ತಾರೆ. ನಮ್ಮೊಳಗೆ ಕೂತು
ನಿಯಂತ್ರಣ ಮಾಡ್ತಕ್ಕಂಥವ್ರು, ಆಜ್ಞೆ ಮಾಡ್ತಕ್ಕಂಥವ್ರು ಅವರು ದೇವತೆಗಳು. ನೀನು ಆಜ್ಞೆ ಮಾಡ್ತಾ ಇದ್ದೇನೆ, ರಾಜಾಜ್ಞೆ, ಅದನ್ನ ಯಾಕೆ ಮೀರ್ತಾ ಇದ್ದಿ ಅಂತೀಯಲ್ಲ. ನೀನಲ್ಲ ಆಜ್ಞೆ ಮಾಡೋ, ನೀನ್ ಯಾರು ಆಜ್ಞೆ ಮಾಡ್ಲಿಕ್ಕೆ ಅಂತ ಕೇಳ್ತಾ ಇದ್ದಾನೆ. ಜೀವನ್ ಮೃತತ್ವಂ ನಿಯಮೇನ ರಾಜನ್ ಆದ್ಯಂತವದ್ಯದ್ವಿಕೃತಸ್ಯ ದೃಷ್ಟಂ ಸ್ವಸ್ವಾಮಿ ಭಾವೋ ಧ್ರುವ ಏಷ ಯತ್ರ ತರ್ಹ್ಯಚ್ಯುತೆ ಸಾವಿತಿ ಕೃತ್ಯ ಯೋಗಃ. ವಿಶೇಷ ಬುದ್ಧೇರ್ವಿವರಂ ಮನಾಕ್ಚ. ಆಚಾರ್ಯ ಇಲ್ಲಿ ಒಂದು ಭಾಷ್ಯ ತಾತ್ಪರ್ಯ ಇದೆ, ಅದು ಒಂದು ತಾತ್ಪರ್ಯ ಇದೆ, ಅದು ಬಿಟ್ಟು ಹೋಯ್ತು ಆಚಾರ್ಯ. ಪ್ರಾಣಯುಕ್ತೆ ಅದನ್ನ ಇದನ್ನ ಸೇರಿಸ್ಕೊಂಡು ಹೇಳ್ತೇನೆ, ಜಾಸ್ತಿ ಇದೆ ಅದು. ಈ ಶ್ಲೋಕಕ್ಕೂ ಕೂಡ ಸಂಬಂಧಪಟ್ಟದ್ದೇ ಅದು, ಅದಕ್ಕೂ ಸೇರಿಸ್ಕೊಂಡು ಹೇಳ್ತೇನೆ. ವಿಶೇಷ ಬುದ್ಧೇರ್ವಿವರಂ ಮನಾಕ್ಚ ಪಶ್ಯಾಮಿ ಯನ್ನ ವ್ಯವಹಾರತೋನ್ಯತ್ ಕಯೀಶ್ವರಸ್ತತ್ರ ಕಿಮೀಶಿತವ್ಯಂ ಅಥಾಪಿ ರಾಜನ್ ಕರವಾಮ ಕಿಂ ತೇ. ಇದು ಒಂದೇ ಸಂಬಂಧಪಟ್ಟದ್ದು. ಅವನು ಹೇಳ್ದ, ನಿನ್ನಂತಹ ರಾಜರಲ್ಲಿ ನಮ್ಮ ಮೇಲೆ ಆಜ್ಞೆ ಮಾಡೋ ಯೋಗ್ಯತೆ ಇಲ್ಲ. ದೇವತೆಗಳು ಮಾಡ್ತಾರೆ ಆಜ್ಞೆಯನ್ನ, ಸ್ವತಂತ್ರವಾಗಿ ಆಜ್ಞೆಯನ್ನು ಮಾಡುವನು ಭಗವಂತ ಅಂತ. ಆದರೂ ರಾಜ, ಒಂದು ದೇಶಕ್ಕೆ ಒಬ್ಬ ರಾಜ ಅಂತಂದ ಮೇಲೆ ಅವನು ಮನುಷ್ಯರಿಗೆ ಆಜ್ಞೆಯನ್ನು ಮಾಡೋ ಅಧಿಕಾರ ಇರ್ತದೆ. ಈ ದೇಶಕ್ಕೆ ಇವನು ರಾಜ ಅಂತ ವಿಶೇಷವಾಗಿ ಮನುಷ್ಯರಲ್ಲಿ ಹೇಳೋದಕ್ಕೆ ಕಾರಣ ವ್ಯವಹಾರ ಅಷ್ಟೆ. ಒಂದು ಪ್ರದೇಶಕ್ಕೆ ಒಬ್ಬ ರಾಜ ಅಂದ್ರೆ ಏನರ್ಥ? ಅದು ಒಂದು ರೀತಿ ಸುಮ್ಮನೆ ವ್ಯವಹಾರ ಮಾಡೋದು. ಮನುಷ್ಯರಲ್ಲಿ ಆ ರೀತಿ ವ್ಯವಹಾರ ಮಾಡ್ತೇವೆ ಅಷ್ಟೇ. ನಿಜವಾಗ್ಲೂ ಭಗವಂತನೇ ಎಲ್ರಿಗೂ ಆಜ್ಞೆಯನ್ನು ಮಾಡೋನು. ಭಗವದ್ ಅಧೀನರಾಗಿ ದೇವತೆಗಳು ಎಲ್ರಿಗೂ ಆಜ್ಞೆ ಮಾಡ್ತಾರೆ. ಆದರೂ ಈ ದೇಶಕ್ಕೆ ಇವನು ರಾಜ ಅಂತ ವಿಶೇಷವಾಗಿ ಮನುಷ್ಯರಲ್ಲಿ ಹೇಳಲಿಕ್ಕೆ ಕಾರಣ ವ್ಯವಹಾರ ಹೊರತು ಬೇರೇನು ಅಲ್ಲ. ಯಾಕೆ ಅಂದ್ರೆ ಸ್ವಾಭಾವಿಕವಾಗಿ ಯಾರು ರಾಜರಾಗಿದ್ದಾರೆ, ಯಾರು ಪ್ರಜೆಗಳಾಗಿದ್ದಾರೆ? ಯಾರೂ ಸ್ವಾಭಾವಿಕವಾಗಿ ರಾಜರಲ್ಲ, ಯಾರೂ ಸ್ವಾಭಾವಿಕವಾಗಿ ಪ್ರಜೆಗಳಲ್ಲ. ಕರ್ಮವಶದಿಂದ ಕೆಲವು ಕಾಲ ಕೆಲವರು ರಾಜರಾಗಿರ್ತಾರೆ, ಕೆಲವು ಕಾಲ ಕೆಲವರು ಪ್ರಜೆಗಳಾಗಿರ್ತಾರೆ. ಇವತ್ತು ಪ್ರಜೆಗಳಾದವರು ನಾಳೆ ರಾಜರಾಗಬಹುದು, ಇವತ್ತು ರಾಜರಾಗಿರೋರು ನಾಳೆ ಪ್ರಜೆಗಳಾಗಬಹುದು. ಅವರವರ ಕರ್ಮವಶದಿಂದ ಇದೆಲ್ಲ ರಾಜ ಪ್ರಜೆ ಅಂತ ಅನ್ನೋದು. ಸ್ವಾಭಾವಿಕವಾಗಿ ಯಾರೂ ರಾಜರಲ್ಲ, ಯಾರೂ ಪ್ರಜೆಗಳಲ್ಲ. ಕರ್ಮವಶದಿಂದ ನಾನು ರಾಜನಾಗಿದ್ದೇನೆ ಅಂತ ನೀನು ಹೇಳಬಹುದು. ಸರಿ, ಈಗ ನೀನು ಕರ್ಮವಶದಿಂದ ನೀನು ರಾಜನಾಗಿದ್ದಿ, ಒಪ್ತೇನೆ. ಅದಕ್ಕೆ ನಿನ್ನ ಆಜ್ಞೆಯನ್ನ ಪಾಲನೆ ಮಾಡಬೇಕು. ಸರಿ, ಯಥಾಶಕ್ತಿ ನಾನು ಪಾಲನೆ ಮಾಡ್ತಾ ಇದ್ದೇನೆ. ಆದ್ರೆ ಕರ್ಮವಶದಿಂದ ನಾನು ಒಂದು ವೇಳೆ ರಾಜನಾದೆ ಅಂದ್ರೆ ಆವಾಗ ನೀನು ನನ್ನ ಆಜ್ಞೆಯನ್ನು ಪಾಲನೆ ಮಾಡಬೇಕಾಗ್ತದೆ ಅಂತಾನೆ. ಕಯೀಶ್ವರ ತತ್ರ ಕಿಮೀಶಿತವ್ಯಂ ಅಥಾಪಿ ರಾಜನ್ ಕರವಾಮ ಕಿಂತೆ. ಹೌದು, ಆದ್ರೂ ನಾನು ಮಾಡ್ತೇನೆ. ಯಾಕೆ? ಕರ್ಮವಶದಿಂದ ನೀನು ಈಗ ರಾಜನಾಗಿದ್ದಿ, ಆದ್ರಿಂದ ಯಥಾಶಕ್ತಿ ನಾನು ಮಾಡ್ತೇನೆ. ನಿನ್ನ ಆಜ್ಞೆಯನ್ನು ಯಥಾಶಕ್ತಿ ಪಾಲನೆ ಮಾಡ್ತೇನೆ. ಅಂತೂ ಯಾರು ಕೂಡ ಸ್ವಾಭಾವಿಕವಾಗಿ ರಾಜರು ಅಲ್ಲ, ಯಾರು ಸ್ವಾಭಾವಿಕವಾಗಿ ಪ್ರಜೆಗಳು ಅಲ್ಲ. ಕರ್ಮವಶದಿಂದ ಅವರವರು ಕೆಲವು ಕಾಲಗಳ ಕಾಲ ರಾಜರು ಪ್ರಜೆಗಳು ಅಂತ ಕರೆಸ್ಕೊಳ್ತಾರೆ. ಇದೆಲ್ಲ ವ್ಯವಹಾರ ಅಷ್ಟೇ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ವಿವರಣೆ ಬೇಕಾಗ್ತದೆ. ಇಲ್ಲಿಯೂ ಕೂಡ ಗರುಡ ಪುರಾಣದ ವಾಕ್ಯಗಳನ್ನ ಆಚಾರ್ಯ ಉದಾಹರಿಸಿದ್ದಾರೆ. ಅದನ್ನ ನಾಳೆ ದಿವಸ ನೋಡೋಣ, ಟೈಮ್ ಆಗಿದೆ.
ಸ್ವಲ್ಪ ವಿಷಯಗಳನ್ನು ಹೇಳಲಿಕ್ಕಿದೆ, ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ ಆತ್ಮರಲ್ಲಿ ನಮಸ್ಕಾರ. ಸಹ ಬಂದು ಇಲ್ಲ ಅನ್ಬೋ ಮಾತೇ ಹೇಳ್ತಾರೆ. ನಮ್ಮ ಸ್ವಭಾವ ನಡೀತೆ ನಿಮ್ಮೆಲ್ಲ. ಈಗ ವಾಯುದೇವರು ಬಂದು ಬ್ರಹ್ಮಪದಿಗೆ ಬರ್ತಾರ ಹಂಗಂದ್ರೆ ಸ್ವಭಾವದಲ್ಲಿ ಅದು ಇದೆಲ್ಲ ನಿಮಗೆ. ಆ ಬ್ರಹ್ಮಪದಿಗೆ ಬರಾಕ ಆ ಸ್ವಭಾವ, ಆ ಒಂದು ಜೀವನಿಯ ಒಂದು ಯೋಗ್ಯತೆ ಇದೆಲ್ಲ, ಆ ಸ್ವಭಾವದಲ್ಲಿ ಇದೆಲ್ಲ ನಿಮಗೆ. ತಾರತಮ್ಯ ಸ್ವಭಾವಕ್ಕೆ ಸೇರಿದ್ದನ್ನು ನೋಡಿದ್ದಾರಲ್ಲ ನಾವು. ತಾರತಮ್ಯ ಇದೆ. ಅಂದ್ರೆ ಜೀವ ಅಂತನ್ನೋದು ಅಸ್ವತಂತ್ರವೇ ಅಲ್ವಾ? ಎಲ್ಲಾ ಜೀವರು ಅಸ್ವತಂತ್ರ, ಅದನ್ನು ಹೇಳ್ತಾ ಇರೋದು. ಸ್ವತಂತ್ರ ಜೀವರಿಗೆ ಸ್ವಾಭಾವಿಕವಾಗಿ ಏನೂ ಇಲ್ಲ. ಅಂದ್ರೆ ಸ್ವತಂತ್ರವಾಗಿ ಯಾರು ಕೂಡ ಆಜ್ಞೆ ಮಾಡೋರು ಅಂತಿರೋದಿಲ್ಲ. ಇವತ್ತು ರಾಜನಾದವನು ನಾಳೆ ಪ್ರಜೆ ಆಗ್ಬೋದು. ಇವತ್ತು ಪ್ರಜೆಗಳಿದ್ದವನು ವ್ಯಾವಹಾರಿಕ. ಇದು ನಿಯಮೇನ ಇರೋದಲ್ಲ ಅಂತ ಹಂಗರ್ಥ. ದೇವತೆಗಳಿಗಿದೆ, ಅದನ್ನ ಹೇಳಿದ್ರಲ್ಲ, ದೇವತೆಗಳಿಗಿದೆ. ಪ್ರಜೆಗಳಲ್ಲಿ ಮನುಷ್ಯರಲ್ಲಿ ಆಗುವಾಗ ಹಾಗಿಲ್ಲ ಅಂತ. ಓಕೆ. ಸೊ ಮನುಷ್ಯರಲ್ಲಿ ಬಂದು ಈ ನಿಯಮ ಇಲ್ಲ. ಒಂದು ಅವನಿಗೆ ಒಂದು ಈ ಹೆಂಗೆ ಬೇಕಾದ್ರೆ ಈ ಕರ್ಮಕ್ಕೆ ತಕ್ಕಂಗ ಅವನಿಗೆ ಬಂದು ನಡೆಯುತ್ತೆ ಎಂಬ ಮಾತು. ಕರ್ಮವಶಾತ್ ಒಬ್ಬ ರಾಜ ಆಗ್ಬೋದು, ಅದು ಕರ್ಮವಶಾತ್ ನಡೀತಾ ಇರ್ತದೆ. ಇವನೇ ಉದಾಹರಣೆಗೆ ಹೋದ ಜನ್ಮದಲ್ಲಿ ಆಗಿದ್ದ, ಈಗ ಅವನು ಪ್ರಜೆ ಆಗಿದ್ದಾನೆ. ಹಾಗೆ ಒಬ್ಬ ರಾಜ ಅಂದ್ರೆ ಯಾವಾಗ್ಲೂ ರಾಜನೇ ಆಗಿರ್ಬೇಕು ಅಂತೇನಿಲ್ಲ. ಸೊ ಅದರ ಆ ನಿಯಮ ಬಂದು ದೇವತೆಯಲ್ಲಿ ಅಪ್ಲೈ ಆಗಲಾರದು, ಅವರಿಗೆ ಬಂದು ನಿಯಮ ಬೇಡ. ನಿಯಾಮಕ. ಬ್ರೇಕ್ ಆಯ್ತು ನಿಮ್ಮ ಮಾತು. ಆಚಾರ್ಯ ಹಾಗೆ ನೋಡಿದರೆ ನಮ್ಮ ಮಧ್ವೇಜರು ನೋಡ್ತೇವೆ ನಾವು. ಆಚಾರ್ಯರು ಒಂದು ಇವು ದಿಗ್ವಿಜಯ ಮಾಡುವಾಗ ಯಾರೋ ಒಬ್ಬ ರಾಜನು ಒಂದು ಕೆರೆಕ್ ನಿರ್ಮಾಣ ಮಾಡ್ತಾನೆ. ಆಚಾರ್ಯರಿಗೆ ಒಂದು ಮಾಡ್ಲಿಕ್ಕೆ ಹೇಳ್ತಾನೆ. ಅವ್ರ ಆಚಾರ್ಯ ಬಂದು ಅವನ ಈ ತೋರಿಸಿ சொல்லி ಹೇಳಿ ಅವನು ಮಾಡ್ತಾನೆ, ಅವನು ಹೋಗ್ಬಿಡ್ತಾರೆ. ಸೊ ಈ ಶ್ಲೋಕ 13 ಶ್ಲೋಕದಲ್ಲಿ ನಾವು ಅವನು ಎಷ್ಟು ಯಥಾಶಕ್ತಿ ಮಾಡ್ತಾನೆ ಹೇಳಿದರೆ, ಆ ಮನುಷ್ಯ ಅವತಾರ ದೇವತೆಗಳೇ ಬಂದ್ರು ಕೂಡ ಮನುಷ್ಯ ಅವತಾರ ಕೊಂಡ್ರೆ ರಾಜನಿಗೆ ಬಂದು ಅವನು ಒಂದು ಸೇವೆ ಮಾಡ್ಲಿಕ್ಕೆ ಆಗ್ಬೇಕಲ್ವ ಆಚಾರ್ಯ? ಅದು ಯಥಾಶಕ್ತಿ ನಾನು ಮಾಡ್ತೇನೆ ಅಂತ ಕರವಾಮ ಅಂತ ಹೇಳಿದ, ಕರವಾಮ ಹೇಳಿದ್ದಾನೆ. ಸೊ ಅದು ಎಲ್ಲರಿಗೂ ಅಪ್ಲಿಕಬಲ್. ಅದು ದೇವತೆಗಳು ಬಂದು ಅವತಾರ ಮಾಡಿದ್ರು ಕೂಡ ಬಂದು ಮನುಷ್ಯರಾಗಿ ಅವತಾರ ಮಾಡಿದ್ರು ಅವರಿಗೆ ಇದು ಅಪ್ಲಿಕಬಲ್ ಮಾಡ್ತಾರೆ. ಮಾಡ್ಲೇಬೇಕು ಅಂತ ಅವ್ರಿಗೆ ಇದು ನಿಯಮ ಅಲ್ಲ, ಅವ್ರು ಮಾಡ್ತಾರೆ. ಅವರು ಮನುಷ್ಯರಾಗಿ ಅವತಾರ ಮಾಡಿದಾಗ ಮನುಷ್ಯರಂತಾನೆ ನಟನೆ ಮಾಡ್ತಾರೆ. ಓಕೆ. ಯಾಕೆಂದ್ರೆ ಇಂಥತ್ರ ನೋಡಿದರೆ ಒಂದು ದೇವತೆಗಳಿಗೆ ಒಂದು ಎಕ್ಸೆಪ್ಷನ್ ಇದ್ರು ಕೂಡ, ಬಟ್ ನಾವು ಒಂದು ವ್ಯವಹಾರದಲ್ಲಿ ನಾವೆಲ್ಲ ಒಂದು ಸಿಸ್ಟಮ್ ಇಲ್ಲದಿದ್ರೆ ಎಲ್ಲಾರು ಒಂದು ಇದೇ ಒಂದು ತಪ್ಪಿಸಿ ಹೋಗಲಿಕ್ಕೆ ಒಂದು ಎಕ್ಸ್ಕ್ಯೂಸ್ ತರ ಆಗಿಬಿಡುತ್ತೆ ಅಲ್ವಾ ಆಚಾರ್ಯ? ಅದೇ ಒಂದು ಇದರಲ್ಲಿ ಅವರ ಯೋಗ್ಯತೆ ಗೊತ್ತಿರೋದಿಲ್ಲ ಅಲ್ಲ, ಯಾರಿಗೂ ಯಾರ ಯೋಗ್ಯತೆನೂ ಗೊತ್ತಿಲ್ಲ. ದೇವತೆಗಳು ಕೂಡ ಗೊತ್ತಿದ್ರು ಅವರು ಹೇಳೋದಿಲ್ಲ. ಹಾಗಾಗಿ ಮನುಷ್ಯರಂತೆನೆ ಅವರು ವ್ಯವಹಾರ ಮಾಡ್ತಾರೆ. ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯರಂತೆನೆ ಅವರು ವ್ಯವಹಾರ ಮಾಡ್ತಿರ್ತಾರೆ. ಓಕೆ.